ಗುರುದೇವ್, ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಸಿಂಪಲ್ ಆಗಿರ್ತಕ್ಕಂಥ ಜಾತಕವರದ್ದಾಗಿದ್ರೂ ಕೂಡ ತುಂಬಾ ಉತ್ತಮವಾದ ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಅಂದರೆ, ಯಾವ ದಿಕ್ಕಿನಲ್ಲಿ ಹೋದರೆ ಯಶಸ್ಸು ಸಿಗುತ್ತೆ ಅಂತ ಅವರವರ ಜಾತಕವನ್ನು ನೋಡಿ ಕಂಡಿರ್ತಾರೆ. ಕೆಲವೊಂದು ಮೇಷರಾಶಿಯವರ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದೇವರು ಕೊಟ್ಟಂತಹ ಕೆಲವೊಂದು ವರಗಳ ಕುರಿತಾಗಿ ತಿಳಿಸ್ಕೊಡೋದಾದ್ರೆ, ಮೇಷರಾಶಿಯವರು ಯಾರ ಮಾತನ್ನೂ ಕೇಳೋದಿಲ್ಲ. ಅಂದ್ರೆ ಇನ್ನೊಬ್ರು ಅವರಿಗೆ ಹೇಳಿಕೊಡ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಕಿವಿ ಮಾತು ಹೇಳೋದಾಗ್ಲಿ, ಅವರು ಹೇಳಿದಂಥ ವಿಚಾರಗಳನ್ನ ಅಷ್ಟಾಗಿ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ. ತನ್ನ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ ಏನು ನಿರ್ಧಾರ ತಗೋಬೇಕು ತಗೋಬಾರ್ದು ಅಂತಕ್ಕಂಥ ಒಂದು ಧ್ಯೇಯ ಈ ಮೇಷರಾಶಿಯವರಿಗೆ ಚೆನ್ನಾಗಿರುತ್ತೆ. ಹಾಗೆ ಮೇಷರಾಶಿಯವರಿಗೆ ಏನು ಅನಿಸುತ್ತೋ ಅದನ್ನ ಮಾತ್ರ ಮಾಡ್ತಾರೆ. ಬೇರೆ ಯಾರೋ ಹೇಳಿದ್ದನ್ನ ಕೇಳಿ ಹೀಗೆ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಮಾಡಲ್ಲ. ಏನು ಅನಿಸುತ್ತಲ್ಲ ಅದನ್ನೇ ಮಾಡ್ತಾರೆ. ಹಾಗೆ ತನ್ನ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆಯನ್ನ ಈ ಮೇಷರಾಶಿಯವರು ಇಟ್ಕೊಂಡಿರ್ತಾರೆ. ನನಗಿರ್ತಕ್ಕಂತಹ ಒಂದು ಪ್ಲಸ್ ಏನು ಮೈನಸ್ ಏನು, ನಾನು ಯಾವ ದಿಕ್ಕಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ಈ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆ ಅಂತಕ್ಕಂಥದ್ದು ಇರ್ತದೆ. ಹಾಗೆ ಯಾರು ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗಲ್ಲ. ನೀನು ಹೀಗೆ ಇರಬೇಕು ಅಂತ ಹೇಳಿ ಏನಾದರೂ ಕಂಟ್ರೋಲ್ ಮಾಡಕ್ಕೆ ಬಂದರೆ ಈ ಮೇಷರಾಶಿಯವರು ಬಹಳ ಬೇಗ ಕೋಪ ಮಾಡ್ಕೊಳ್ತಾರೆ. ಹಾಗೆ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಒಂದು ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಮೇಷರಾಶಿಯವರು ಬದಲಾಯಿಸೋದಿಲ್ಲ. ಹಾಗೆ ಈ ಮೇಷರಾಶಿಯವರು ಸ್ವಾಭಿಮಾನಿಗಳಾಗಿರ್ತಾರೆ. ಯಾವುದೇ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಯಾರ ಮುಂದೆ ಕೂಡ ಈ ಮೇಷರಾಶಿಯವರು ಕೈಯನ್ನು ಚಾಚೋದಿಲ್ಲ. ಆತ್ಮ ಗೌರವಕ್ಕೆ ಧಕ್ಕೆ ಬಂದರೆ ಬಹಳ ಸಿಟ್ಟು ಮಾಡ್ಕೊಳ್ತಾರೆ. ಇವರು ಏನು ಬೇಕಾದ್ರೂ ಸಹಿಸ್ಕೊಳ್ತಾರೆ. ಆದರೆ ಅವಮಾನ ಅಪಮಾನ ಅಂತಕ್ಕಂಥದ್ದನ್ನು ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ಹಾಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳೇನಿರುತ್ತಲ್ಲ ಅದನ್ನು ಪೂರ್ಣವಾಗಿ ಈ ಮೇಷರಾಶಿಯವರು ಸಂಪೂರ್ಣ ಮಾಡೋವರೆಗೂ ಕೂಡ ಆ ಒಂದು ಧ್ಯೇಯದ ಕಡೆನೇ ಇವರ ಮನಸ್ಸು ಚಿತ್ತ ಎಲ್ಲವೂ ಕೂಡ ಇರ್ತದೆ. ಮೇಷರಾಶಿಯವರ ಸ್ಪೆಷಾಲಿಟಿನೇ ಇದು, ವರ್ಕ್ ಫಸ್ಟ್ ರಿಸಲ್ಟ್ ನೆಕ್ಸ್ಟ್. ನಿನ್ನ ಕೆಲಸವನ್ನ ನೀನು ಮಾಡು, ಕರ್ಮ ಅಥವಾ ಫಲಾನುಫಲಗಳನ್ನ ದೇವರಿಗೆ ಬಿಡು ಅಂತ ಹೇಳ್ತಕ್ಕಂಥ ವಿಚಾರ ಮೇಷರಾಶಿಯವರಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಹಾಗೆ ಈ ಮೇಷರಾಶಿಯವರು ಲಾಭ ಆಗಲಿ ನಷ್ಟ ಆಗಲಿ ತನಗೆ ಏನು ಅನಿಸುತ್ತೋ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೊಬ್ಬರು ಹೇಳಿದ್ದನ್ನು ಖಂಡಿತವಾಗ್ಲೂ ಕೂಡ ಇವರು ತಗೊಳ್ಳೋದಿಲ್ಲ. ಹಾಗೆ ಇವರು ತುಂಬ ರಿಸ್ಕ್ ಟೇಕರ್ ಅಂತ ಕೂಡ ಹೇಳ್ತೇನೆ. ಯಾವುದೇ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ಈ ಮೇಷರಾಶಿಯವರು ಖಂಡಿತವಾಗ್ಲೂ ಕೂಡ ಹೆದರೋದಿಲ್ಲ. ಹಾಗೆ ಇನ್ನಷ್ಟು ಜನರನ್ನು ಮೋಟಿವೇಟ್ ಮಾಡಿ ಇನ್ನೊಬ್ಬರಿಗೆ ಅವನೇನಾದರೂ ಸ್ವಲ್ಪ ದುಃಖದಲ್ಲಿದ್ದರೆ ಅವನಿಗೆ ಒಂದು ಸಂತೋಷ ಹಾಗೂ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ನೀನು ಈ ರೀತಿ ಮಾಡಿದ್ರೆ ಚೆನ್ನಾಗಾಗ್ತೀಯ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಅವನನ್ನು ಮೋಟಿವೇಟ್ ಮಾಡ್ತಕ್ಕಂಥ ಪ್ರವೃತ್ತಿ ಕೂಡ ಈ ಒಂದು ಮೇಷರಾಶಿಯವರಿಗಿದೆ. ಹಾಗೆ ಎಂತಹ ಕಷ್ಟ ಬಂದರೂ ಕೂಡ ಯಾರೇ ಬಂದರೂ ಕೂಡ ಆ ಕಷ್ಟಕ್ಕೆ ಹೆದರುವಂಥ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಈ ಮೇಷರಾಶಿಯವರದ್ದಲ್ಲ. ನೇರ ಮಾತುಗಾರರು, ಒಳಗೊಂದು ಹೊರಗೊಂದು ಇರತಕ್ಕಂತಹ ಒಂದು ಪ್ರಮೇಯ ಖಂಡಿತವಾಗ್ಲೂ ಕೂಡ ಇಲ್ಲ. ಹಾಗೇನೆ ಇವರ ನೇರ ಮಾತುಗಳಿಂದ ಜನರು ನಿನಗೆ ತುಂಬಾ ಆಟಿಟ್ಯೂಡ್ ಇದೆ, ನೀನು ತುಂಬಾ ನಮ್ಮನ್ನ ಕೀಳಾಗಿ ನೋಡ್ತೀಯ, ಈ ರೀತಿ ಮಾತಾಡ್ತಾರೆ. ಅದು ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಅವ್ರಿಗಿರ್ತಕ್ಕಂಥ ನಂಬಿಕೆ. ನಾನು ಈ ಕೆಲಸವನ್ನ ಮಾಡೇ ತೀರ್ತೇನೆ ಅಂತ ಹೇಳ್ತಕ್ಕಂಥ ನಂಬಿಕೆ ಏನು ಮೇಷರಾಶಿಯವರಿಗೆ ಅವರ ಮೇಲೆ ಇದೆಯಲ್ಲ, ಅದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೇಷರಾಶಿಯವರಿಗೆ ಆಟಿಟ್ಯೂಡ್ ಅಂತ ಹೇಳಿ ಮಾತಾಡ್ತಾರೆ. ಮನಸ್ಸಿನಿಂದ ತುಂಬಾ ಒಳ್ಳೆಯ ವ್ಯಕ್ತಿಗಳು. ಇವರ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆ ಮನಸ್ಸಲ್ಲಿ ಯಾರ ಮೇಲೂ ಕೂಡ ಒಂದು ದ್ವೇಷ ಇರೋದಿಲ್ಲ. ಏನಿದ್ರು ನೇರವಾಗಿ ಅವರ ಮುಖದ ಮೇಲೆ ಹೇಳ್ತಕ್ಕಂಥ ಪ್ರವೃತ್ತಿ. ಹಾಗೆ ಬೇಗ ಕೋಪವನ್ನ ಮಾಡ್ಕೊಳ್ತಾರೆ. ದೈಹಿಕವಾಗಿ ಶಕ್ತಿವಂತರು ಕೂಡ ಈ ಮೇಷರಾಶಿಯವರೇ ಆಗಿರ್ತಾರೆ. ನಾಯಕತ್ವದ ಗುಣಗಳು ಖಂಡಿತವಾಗ್ಲೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಬಾರ್ನ್ ಲೀಡರ್ಸ್ ಅಂತ ಈ ಮೇಷರಾಶಿಯವರನ್ನ ಹೇಳ್ಬೋದು. ಇವರು ತನ್ನ ಪಾಡಿಗೆ ತಾನಿರ್ತಾರೆ. ಆದರೆ ಇವರ ತಂಟೆಗೆ ಯಾರಾದರೂ ಬಂದ್ರೆ ಬಹಳ ಬೇಗ ಸಿಡುಕಾಗ್ತಾರೆ. ಬೇರೆಯವರ ಮಾತನ್ನ ಕೇಳೋದಿಲ್ಲ. ಯಾವುದೇ ಒಂದು ದೃಢ ಸಂಕಲ್ಪವನ್ನ ಮಾಡಿದ್ರೆ ಆ ಕೆಲಸ ಕಾರ್ಯ ಆಗುವವರೆಗೂ ಕೂಡ ನೀವು ಎದ್ದು ಬರದೇ ಇರತಕ್ಕಂತಹ ಮನಸ್ಥಿತಿ ಈ ಒಂದು ಮೇಷರಾಶಿಗೆ ಇರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಜನವರಿ ತಿಂಗಳ ನಂತರದಲ್ಲಿ ನಿಮ್ಮ ಸ್ನೇಹಿತರಿಂದ ಸಹಾಯ ಆಗ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಹಾಗೆ ಒಂದು ಆಸ್ತಿ ಮಾಡಬೇಕು ಅಂತ ಬಹಳ ಟೈಮಿಂದ ಏನು ಅನ್ಕೊಂಡಿದ್ದೀರಲ್ಲ, ಆ ಕೆಲಸದ ಕಡೆ ಕೂಡ ಒಂದು ಜನವರಿ ತಿಂಗಳ ನಂತರದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಭೋಗ ವಸ್ತುಗಳನ್ನು ಕೊಳ್ಳಲು ಸಮಯವನ್ನು ಕೂಡ ನೀವು ಮಾಡ್ಕೊಳ್ತೀರಿ.
ನಿಮ್ಮ ಬಯಕೆಗಳು ಕೂಡ ತುಂಬ ಚೆನ್ನಾಗಿ ಈಡೇರುತ್ತೆ. ನೀವು ಏನು ಅಂದ್ಕೊಂಡಿರ್ತೀರಿ, ಕೆಲಸ ಕಾರ್ಯ ಮಾಡಬೇಕು ಅಂತ ಇರ್ತೀರಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜನವರಿ ತಿಂಗಳ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಈಡೇರುವಂಥ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ರಕ್ತಕ್ಕೆ ಸಂಬಂಧಿತ ಸಮಸ್ಯೆಗಳು ನೀವು ಮೇಷರಾಶಿಯವರು ಈ ಒಂದು ಜನವರಿ ತಿಂಗಳಲ್ಲಿ ಅನುಭವಿಸ್ತಕ್ಕಂಥ ಚಾನ್ಸಸ್ ಇದೆ. ಸರ್ಕಾರದ ಕಡೆಯಿಂದ ನಿಮಗೆ ಈ ತಿಂಗಳಲ್ಲಿ ಜನಮನ್ನಣೆ, ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಈ ಜನವರಿ ತಿಂಗಳಲ್ಲಿ ಅದೆಲ್ಲವೂ ಕೂಡ ಪೂರ್ಣವಾಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗೆಯೇ ವ್ಯಾಪಾರಿಗಳಾಗಿರ್ತಕ್ಕಂಥದ್ದು, ಒಂದು ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರ ಅಥವಾ ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ಕೊಡ್ತಾ ಇದೆ. ಹಾಗೆಯೇ ನೀವೇನಾದರೂ ಷೇರು ಮಾರ್ಕೆಟಲ್ಲಿ ಹಣವನ್ನು ಹೂಡ್ತಾ ಇದ್ದರೆ ಸ್ವಲ್ಪ ಕಷ್ಟವನ್ನು ಎದುರಿಸ್ತಕ್ಕಂಥ ಸಮಸ್ಯೆ, ಜೂಜು, ಇದರೆಲ್ಲ ಹಣ ಕಳೆದುಕೊಳ್ಳುವಂಥ ಚಾನ್ಸಸ್ಸು ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳ 15 ನಂತರದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಫಲಗಳನ್ನು ನೀವು ನಿರೀಕ್ಷಿಸ್ಬೋದು. ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಔಷಧಿ ಈ ಫೀಲ್ಡಲ್ಲಿರುವಂಥವರಿಗೆ ಸ್ವಲ್ಪ ಮೀಡಿಯಂ ಫಲಗಳು ಈ ತಿಂಗಳಲ್ಲಿ ಒಟ್ಟಾರೆ ನಿಮಗೆ 100ರಲ್ಲಿ 60% ಒಳ್ಳೆ ಫಲಗಳಿದೆ ಅಂತ ಹೇಳ್ತೇನೆ. ಹಾಗೆಯೇ ಈ ತಿಂಗಳು ನೀವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಬರ್ತಕ್ಕಂಥ ನೆಗೆಟಿವ್ ಎಫೆಕ್ಟ್ ಎಲ್ಲ ಇದೆಯಲ್ಲ, ಅದೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗ್ತದೆ. ಖಂಡಿತವಾಗ್ಲೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲವೂ ಶುಭವಾಗ್ತದೆ. ನಮಸ್ಕಾರ.